ಎಲ್ರಿಗೂ ನಮಸ್ಕಾರ. ಹೊಸ ಪರಿಚಯ, ಸ್ಮಿತಾ ಲೀಲಾ ಯೂಟ್ಯೂಬ್ ಚಾನಲ್ ಅಂತ ನಂದು ಒಂದು ಹೊಸ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಎಲ್ಲರೂ ವ್ಲಾಗ್ಸ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ. ಇನ್ಮೇಲೆ ನನ್ನ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ವ್ಲಾಗ್ಸಿಗೆ ಸಪೋರ್ಟ್ ಮಾಡೋದು ಆ್ಯಂಡ್ ನನ್ನ ಜೊತೆ ಇನ್ಮೇಲೆ ಇರೋದು ನನ್ನ ತಮ್ಮ ಪೂರ್ಣ ಅಂತ. ಫಸ್ಟ್ ನಾವು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ. ಆಫ್ಟರ್ ದಟ್ ನೋಡೋಣ ಹೆಂಗೆ ಮೂವ್ ಆನ್ ಆಗುತ್ತೋ ಗೊತ್ತಿಲ್ಲ. ಸೊ ಡೂ ಸಪೋರ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಮಿತಾ ಲೀಲಾ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ಇನ್ಸ್ಟಾ ಅಕೌಂಟ್ ಸ್ಮಿತಾ ಲೀಲಾ 0029. ಸಪೋರ್ಟ್ ಮಾಡಿ ಗಾಯ್ಸ್. ನಾವು ಹಿಂಗೆ ಬ್ಲಾಗ್ ಮಾಡ್ಕೊಂಡು ನಿಮ್ಮನ್ನ ನಗ್ಸಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಫನ್, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಔಟ್ಸೈಡ್ ಏನೇನಿರುತ್ತೋ ಎಲ್ಲನೂ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೂ ಸಪೋರ್ಟ್. ಆ್ಯಂಡ್ ಇವತ್ತೇ ಬ್ಲಾಗ್ ಮಾಡೋಕ್ಕೆ ಏನು ರೀಸನ್ ಅಪ್ಪ ಅಂದರೆ, ಆ್ಯಕ್ಚುಲಿ ನಾನು ಡಿಸೈಡ್ ಮಾಡಿದ್ದು ಬ್ಲಾಗ್ ಮಾಡಬೇಕು ಅಂತ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ತಶು ಗೊತ್ತಿರುತ್ತೆ, ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಶು ನಾನು ಇಬ್ಬರೂ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದು. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಬಟ್ ಅದಾಗಲಿಲ್ಲ. 1 ವರ್ಷ ಆದಮೇಲೆ ಬ್ಲಾಗ್ ಮಾಡೋದಕ್ಕೆ ಏನು ಟೈಮ್ ಕೂಡ ಬಂದಿದೆ. ಸೊ ಇವಾಗ ಟೈಮ್ 4:49. ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಪ್ರಿಪ್ರೇಷನ್, ಲಕ್ಷ್ಮಿ ಕೂರಿಸೋ ಪ್ರಿಪ್ರೇಷನ್ನ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾವು. ಬಟ್ ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇವ್ರು ಬಂದಿದ್ದು ಲೇಟ್ ಆಯಿತು. ಸೊ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನೆಕ್ಸ್ಟ್ ಮೂವ್ ಏನೇನಿರುತ್ತೆ ಅಂತ ಎಲ್ಲ ಶೂಟ್ ಒಂದೊಂದು ಮೂಮೆಂಟ್ನೂ ನಾನು ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನೇನೆಲ್ಲ ನಾವು ಪೂಜೆಯಲ್ಲಿ ಮಾಡ್ತೀವಿ ಆ್ಯಂಡ್ ಹೇಗೆ ನಾವು ಲಕ್ಷ್ಮಿನ ಕೂರಿಸಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಸ್ಲೀಪ್ಲೆಸ್ ನೈಟ್ ಲಕ್ಷ್ಮಿಗೆ ನೋಡಿ ಈ ಥರ ಎಲ್ಲ ತರಲೆ ಮಾಡೋದು ಅಂದರೆ ಇವನೇನೆ. ಆ್ಯಂಡ್ ಇವ್ರು ಬಂದು ನಮ್ಮ ಚಿಕ್ಕಮ್ಮ. ಹಾಯ್ ಮಾಡು. ಫಸ್ಟ್ ಬ್ಲಾಗ್ ನಮ್ಮದು. ಸಪೋರ್ಟ್ ಮಾಡು, ಹೇಳು ಎಲ್ರಿಗೂ ಸಪೋರ್ಟ್ ಮಾಡಿ ಇವರಿಗೆ ಪ್ಲೀಸ್. ಎಲ್ಲರೂ ನಮ್ಮ 2ನೇ ಮಗಳಿಗೆ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ನಮ್ಮ ಮಗನಿಗೂ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಲಕ್ಷ್ಮಿ ಹೇಗಿದೆ ಕಮೆಂಟ್ ಮಾಡಿ. ಈಗಲೇ ತೋರಿಸಲ್ಲ ಹೇಗೆ ನಾವು ಸೆಟಪ್ ಮಾಡಿದ್ದೀವಿ ಅಂತ. ಈಗಲೇ ತೋರಿಸಲ್ಲ, ಆಮೇಲೆ ತೋರಿಸ್ತೀವಿ. ಪಾಪ ಆಚೆ ಕ್ಲೀನ್ ಮಾಡಬೇಕು. ಮಿಸ್ಟರ್ ಪೂರ್ಣ ನೀವು ವಾಶ್ ಮಾಡ್ತೀರಾ? ಈ ಥರ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ಇವರೇನೆ ಈ ಥರ ಪ್ಲ್ಯಾನ್ಸ್ ಕೊಡೋದು. ಇವಾಗ ಇಲ್ಲೆಲ್ಲ ವಾಶ್ ಮಾಡಿ ರಂಗೋಲಿ ಹಾಕಿ ಆಫ್ಟರ್ ದಟ್ ವಿ ವಿಲ್ ಬಿ. ಆ್ಯಕ್ಚುಲಿ ಪೂರ್ಣಚಂದ್ರ ಅವರು ಸಂಪಿಂದ ನೀರು ತೆಗಿಯಕ್ಕೆ ಹೋಗಿ ಬಕೆಟ್ನೇ ಸಂಪಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಜಿತ್ ರಾಜ್ ಪೂರ್ಣನಿನ್ನ ಮಿಸ್ ಮಾಡ್ಕೊತಾ ಇದ್ದಾನೆ. ತುಂಬಾನೇ ಹೋಗ್ತಾ ಒಳ್ಳೆ ಗಿಫ್ಟ್ ಕೊಟ್ಟೋಗಿದ್ಯಲ್ಲ, ಅದಕ್ಕೆ ನಿನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಏನಂದರೆ, ಎಂತಕ್ಕೆ ನಾವು ವೀಡಿಯೋನ ಅಂದರೆ ಲಕ್ಷ್ಮಿ ಕೂರಿಸೋ ಪ್ರಿಪ್ರೇಷನ್ ವೀಡಿಯೋಸ್ನ ನಾವು ಮಾಡಿಲ್ಲ ಅಂತಂದರೆ, ಪೂರ್ಣಂಗೆ ನಾನು ವೆಯ್ಟ್ ಮಾಡ್ಕೊಂಡಿದ್ದೆ. ಬಟ್ ಅವನು ನನ್ನ ತಮ್ಮ ಮೈಸೂರಿಗೆ ಹೋಗಿದ್ದ. ಇನ್ನೊಂದು ತಮ್ಮ, ನನ್ನ ತಮ್ಮ ಅಜ್ಜು ಅಂತ, ಅವ್ನು ಮೈಸೂರಿಗೆ ಹೋಗಿದ್ದ. ಸೊ ಅವ್ನು ಬರ್ತಾನೆ ಸ್ಯಾಟಲೈಟಿಗೆ, ಆಮೇಲೆ ಅವನ್ನ ಪಿಕ್ ಮಾಡ್ಕೊಂಡು ಬರಬೇಕು ಅಂತ ಇವನು ಅಂದ್ಕೊಂಡಿದ್ದ. ಬಟ್ ಅವನು ಯಾರಿಗೂ ಕೇಳ್ದಿರ ಊರಿಗೆ ಹೋಗ್ಬಿಟ್ಟಿದ್ದಾನೆ. ಬಟ್ ಪೂರ್ಣ ಬಕ್ರ ಆಗಿದ್ದಾನೆ. ಅವನು ಬರ್ತಾನಂತ ವೆಯ್ಟ್ ಮಾಡಿಕೊಂಡು 10:30 ಅರೌಂಡ್ 11:30 ಆದ್ರೂ ಪೂರ್ಣ ಬಂದಿರಲಿಲ್ಲ. ಬಿಕಾಸ್ ಇನ್ನೂ ಅವ್ನು ಬರ್ತಾನಂತ ವೆಯ್ಟ್ ಮಾಡ್ಕೊಂಡಿದ್ದ. ಆಫ್ಟರ್ ನಾನು ಕಾಲ್ ಮಾಡಿ ಅವ್ನಿಗೆ ಹೇಳಿದ್ಮೇಲೆ ಗೊತ್ತಾಯಿತು ಅವ್ನು ಊರಿಗೆ ಹೋಗಿದ್ದಾನೆ ಅಂತ. ಅದಕ್ಕೆ ಇವಾಗ ಬಂದಿದ್ದು. ಅಂದರೆ 12:30 ಆ ಥರ ಬಂದಿದ್ದು. ಆಮೇಲೆ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಅರ್ಧಂಬರ್ಧ ಆಯಿತು. ಸೊ ನೆಕ್ಸ್ಟ್ ಟೈಮಿಂದ ಅಜ್ಜು ಮಾತನ್ನ ನಂಬ್ಕೊಂಡು ವೆಯ್ಟ್ ಮಾಡಿದ್ರೆ ಕೈಗೆ ಚೊಂಬು. ಹೌದು,
ಫಸ್ಟ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು 1 ವೀಕ್ ಬಿಫೋರ್ 1 ವೀಕೇನೆ ನಾವು ಡಿಸೈಡ್ ಮಾಡಿದ್ದು. ಆದರೆ ಫಸ್ಟ್ ಬ್ಲಾಗ್ಗೆನೆ ಈ ಥರ ಮಾಡಿದ್ದಾನೆ. ಸೊ ನೆಕ್ಸ್ಟ್ ಟೈಮಿಂದ ಯಾರನ್ನೂ ನಂಬ್ಕೊಂಡು ಕುತ್ಕೋಬೇಡ ಬಾಳಾಗೋನೆ ಅಷ್ಟೇ. ಅಜ್ಜಿಗೊಂದು ಮಾತು ಹೇಳ್ಬಿಡು. ಬುಟ್ಕಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದೆ ನನ್ನ ಅಂತ ಅಂದ್ಬಿಟ್ಟು ನನ್ನೇ ಬಿಟ್ಬಿಟ್ಟು ಊರ್ಕೊಂಡಾಗನೆ. ಅಜ್ಜು ಇಷ್ಟು ಒಳ್ಳೆ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಆವಾಗಲೇ ರಂಗೋಲಿ ಹಾಕೋಣ ಅಂತ ಆಚೆ ಹೋದ್ವಿ, ಬಟ್ ಮಳೆ ಬಂತು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಫಿನಿಶ್ ಮಾಡಿದ್ದೀನಿ, ನಾನೇ ಹಾಕಿದ್ದೀನಿ ರಂಗೋಲಿ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಹೆಲ್ಪ್ ಮಾಡಿದ್ದಾರೆ. ತೋರಿಸ್ತೀನಿ ಹೇಗೆ ಬಂದಿದೆ ರಂಗೋಲಿ ಅಂತ. ಲೆಟ್ ಮೀ ಶೋ ಯು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ನೋ ದಿಸ್ ಇಸ್ ಅ ಕಾಮನ್ ರಂಗೋಲಿ, ಬಟ್ ಸ್ಟಿಲ್ ನನಗೆ ಇದು ಸ್ಪೆಷಲ್. ಯಾಕಂದರೆ ನಾನು ಹಾಕಿದ್ದೀನಿ, ಸೊ ಸ್ಪೆಷಲ್ ಅಂತಲೇ ಅನಿಸೋದು. ಇದನ್ನೇನಾದರೂ ಈ ವಿಡಿಯೋ ಏನಾದರೂ ನಮ್ಮ ಅಕ್ಕ ನೋಡ್ತಾ ಇದ್ದರೆ ಅವಳು ಹೇಳೋದು ಒಂದೇ ಡೈಲಾಗ್, ಯಾವಾಗಲೂ ಅದೊಂದೇ ಬಿಡ್ತೀಯಾ ಅಂತ. ಅಟ್ಲೀಸ್ಟ್ ನಾನು ಅದಾದರೂ ಬಿಡ್ತೀನಿ, ಅವಳಿಗೆ ಅದು ಬರಲ್ಲ. ಸೊ ಖುಷಿ, ಅವಳಿಗೇನು ಬರಲ್ಲ ಅಂತ ನನಗೆ ಸ್ವಲ್ಪ ಖುಷಿ. ಅವಳಿಗೇನು ಬೈತಾ ಇಲ್ಲ, ಕಿಂಡಲ್ ಮಾಡ್ತಾ ಇಲ್ಲ, ಇರೋ ಟ್ರೂ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ರಂಗೋಲಿ ಬರುತ್ತಾ ನಿಜ ಅವಳಿಗೆ? ರಂಗೋಲಿ ಅಕ್ಷರನೂ ಬರಲ್ಲ ಅವಳಿಗೆ. ಓಕೆ, ರಂಗೋಲಿ ಹಾಕ್ತೀನಿ, ರಂಗೋಲಿ ಹಾಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ. ಸಿ ಇಷ್ಟು ಪೂರ್ಣಚಂದ್ರ. ಇದೆ ನಮ್ಮ ಮನೇಲಿ ನಡೆಯುವಂಥ ಒಂದು ಏನು ಡ್ರಾಮಾ, ಡೈಲಿ ಆ್ಯಕ್ಟಿವಿಟೀಸ್ ಇದೇನೆ. ಹೇಳೋದು ಯಾರು ಮಾಡಲ್ಲ, ಮಾಡೋದು ಯಾರು ಹೇಳಲ್ಲ. ಫುಲ್ಲೇ ನಿದ್ದೆ ಇಲ್ದಿರ ಹಬ್ಬ ಅಂತ ಹಿಂಗೆ 2 ಕಣ್ಣು ತೆಕ್ಕೊಂಡು ಕೂತಿದ್ದೀವಿ, ನಾನು ಮತ್ತು ನಮ್ಮ ಚಿಕ್ಕಮ್ಮ. ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನಾವು ಮಾತ್ರ ಹಿಂಗೆ ನೋಡಿ. ಅವ್ರ ಸಿಚುವೇಶನ್ ಆ್ಯಂಡ್ ಮೈ ಸಿಚುವೇಶನ್ ಆ್ಯಂಡ್ ಇವನು ಇಷ್ಟು ತನಕ ಎದ್ಬಿಟ್ಟು ಇವಾಗ ಬಿದ್ಕೊಂಡಿದ್ದಾರೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಟಿಲ್ ದಟ್ ಹಾಯ್ ಗೈಸ್, ನೋಡಿ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಅಡುಗೆನೂ ಮಾಡಿ ಅದನ್ನು ಬ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಕೆ ಬಂದಿದ್ದೀವಿ. ನಂಬ್ಕೊಂಡ್ರೆ ಏನೋ ಮಾಡೋಕ್ಕಾಗಲ್ಲ. ಮನೆಗೆ ಗೆಸ್ಟ್ ಬಂದಿದ್ದಾರೆ. ಬೆಳಗ್ಗೆ ಒಂದು ರಂಗೋಲಿಯ ಕತೆ ಒಳ್ಳೆ ಅದು ನಮ್ಮಕ್ಕ. ಏನಕ್ಕೆ ಆ್ಯಕ್ಚುಲಿ ನಿನಗೆ ಗೊತ್ತಿಲ್ಲ, ನಾವಿಬ್ರು ಬ್ಲಾಗ್ ಸ್ಟಾರ್ಟ್ ಮಾಡಿ ಏನಂದೆ ಇನ್ನೊಂದ್ಸಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ಮಿತಲೀಲ ಯೂಟ್ಯೂಬ್ ಚಾನೆಲ್. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಚಿನ್ನ. ಥ್ಯಾಂಕ್ ಯು. ಪಾಯಸ ಮಾಡೋಬಾರೋ. ಆ್ಯಕ್ಚುಲಿ ಫುಲ್ ಅಡುಗೆ ನಾನೇ ಮಾಡಿದ್ದೀನಿ. ಇಲ್ಲ, ಇವನು ಹೆಲ್ಪ್ ಮಾಡಿದ್ದಾನೆ, ನನ್ನ ತಮ್ಮ. ಪಾಪ ನನ್ನ ತಮ್ಮ ಹೆಲ್ಪ್ ಮಾಡಿದ್ದಾನೆ. ಇವಳೇ ಇವಾಗ ಬಂದಿರೋದು. ಎಲ್ಲ ಅದ್ರಲ್ಲಿ ಬರ್ತಾರಲ್ಲ ಲಾಸ್ಟಲ್ಲಿ ಒಬ್ಬರು, ಎಲ್ಲರ ಫ್ಯಾಮಿಲಿಯಲ್ಲೂ ಅಂಥವ್ರು ಒಬ್ರು ಇರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಅಂಥವ್ರು ಇವಳೆ. ನನ್ನ ತಂಗಿ ಇರ್ಬೇಕಾದ್ರೆ ಪ್ರಶ್ನೆ ಇಲ್ಲ. ಆ್ಯಕ್ಚುಲಿ ನಮ್ಮ ಸ್ಫೂರ್ತಿ ಅಕ್ಕ ಮದುವೆ ಹಾಕೋ ಮುಂಚೆ ಪಾಪ ಅವರೇ ಎಲ್ಲ ಅಡುಗೆನ ಮಾಡ್ತಾರೆ. ಇವಳನ್ನೆಷ್ಟು ಇವಳು ಆದ್ಮೇಲೆ ಇನ್ಯಾರು ಬರ್ತಾರೋ ಗೊತ್ತಿಲ್ಲ. ಇವ್ರದ್ದು ಮುಗೀತಲ್ಲ, ಅವ್ರದ್ದು ಮುಗೀತು. ನಾನು ಅಲ್ಲಿ ಮುಗಿಸ್ಬಿಟ್ಟು ಬರ್ತಾ ಇದ್ದೆ. ಗೀ ರೈಸು, ನಂದು ಪ್ರೊಸೆಸಿಂಗ್ ಎಲ್ಲ ಮಾಡಿಟ್ಬಿಟ್ಟು ಬಂದೆ. ಆ್ಯಕ್ಚುಲಿ ಫುಲ್ ಅಡುಗೆ ನಾನು ಮಾಡಿದ್ದೀನಿ, ಹೆಲ್ಪ್ ನನ್ನ ತಮ್ಮ ಮಾಡಿದ್ದಾನೆ. ಇವಾಗ ಪಾಯಸ ನನಗೆ ಗೈಸ್ ಸೀರಿಯಸ್ಲಿ ಒಂದು ವಿಷಯ ಏನಂತಂದರೆ, ನನಗೆ
ಅಡಿಗೆ ಕುಕಿಂಗ್ ಅಲ್ಲಿ ನಾನು ಎಲ್ಲ ಚೆನ್ನಾಗಿ ಮಾಡ್ತೀನಿ. ಇದ್ರಲ್ಲಿ ನೀನು ಎಕ್ಸ್ಪರ್ಟ್ ಅಂತ ಎಕ್ಸ್ಪರ್ಟ್ ಅಂತ ಹೇಳ್ಕೊಂತೀನಿ ಬಿಕಾಸ್ ನನ್ಗೆಲ್ಲ ಬರುತ್ತೆ. ಮಟನ್ ಸಾಂಬಾರ್ ಬರಲ್ಲ, ಪಾಯಸ ಬರಲ್ಲ. ಇದೆರಡು ಬಿಟ್ಟು ಎಲ್ಲ ಗೈಸ್ ಆಕ್ಚುಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಇವನು ಕೂಡ ಇವನ್ ಪಂಚ ಹಾಕೊಂಡಿದ್ರೆ ಕಾಣಿಸ್ತಿಲ್ಲ. ಆಮೇಲೆ ಲೇಟರ್ ಆನ್ ಐ ಶೋ ಯು. ಮತ್ತೆ ಎಲ್ರ ಮನೆಯಲ್ಲೂ ಹಬ್ಬ ಹೇಗ್ ನಡೀತಿದೆ? ನಮ್ಮ ಅಕ್ಕ ಅಂತ ಅವ್ರ ಮನೇಲಿ ಹಬ್ಬ ಮಾಡಿದ್ರೆ ಓಡ್ ಬಂದವಳೆ. ಮಾಡಾಯ್ತು, ಮಾಡ್ಬಿಟ್ಟೆ ಬಂದೆ. ಏನ್ ಮಾಡ್ತಾಳೋ ಏನೋ ಬೇಗ ಏನಾದ್ರು ತಿನ್ನ ಕೊಡಿ. ಅಯ್ಯೋ ಸೌಟ್ ಮುಳುಗೋಯ್ತು ಒಳಗಡೆ. ಪೂರ್ಣ ಸೌಟ್ ಒಳಗಡೆ ಹೊಟ್ಟೆಯಿತ್ತು. ನೋಡಿ ಗಾಯ್ಸ್, ಏನೇನ್ ಮಾಡಿದೀವಿ ಗೊತ್ತಾ? ನಾವು ಬನ್ನಿ ಹೆಂಗೆ ತೋರಿಸ್ತೀವಿ. ಸೌಟ್ ಹಾಕ್ಬಿಡಿದಾಳ ಗೊತ್ತು. ನೋಡಿ ಇಲ್ಲಿ ಸಾಂಬಾರ್ ಒಳಗಡೆ ಸೌಟ್ ಹಾಕ್ಬಿಟ್ಟು ಹುಡುಕ್ತಾವಳೆ. ಸಿಕ್ತು. ಇವಾಗ ನಾನು ಪಾಯಸ ಮಾಡೋಣ ಅಂತಂತ ಪಾತ್ರೆ ಇಟ್ಟಿದ್ದೀನಿ. ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಅಂದ್ರೆ ಕಸಿನ್ಸ್ ಅಲ್ಲಿ ಗೈಸ್ ತೋರ್ಸೋ ಈ ಕಡೆ ಕಸಿನ್ಸ್ ಅಲ್ಲಿ ಒಳ್ಳೆ ಕುಕ್ ಅಂದ್ರೇನೆ ಒಂದು ನಾನು, ಇನ್ನೊಂದು ನಮ್ಮ ಅಕ್ಕ ಚೆನ್ನಾಗಿ ಮಾಡ್ತಾಳೆ. ಅಂದರೆ ಸೋಂಬೇರಿ ಯಾವಾಗ ಮಾಡಬೇಕಲ್ಲ ಅನ್ನೋ ಥರ ಮಾಡ್ತಾಳೆ ಅಷ್ಟೇ. ಬಟ್ ಸೋಂಬೇರಿ ಅವಳು ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಇನ್ನೊಂದು ಸಖತ್ತಾಗಿ ಮಾಡ್ತೀವಿ. ಆ್ಯಂಡ್ ಇವು ನಿಜ ಮನ್ಸು ಬಿಟ್ಕೊಂಡು ಹೇಳು, ಸುಳ್ಳು ಹೇಳ್ಬಾರ್ದು. ಲಕ್ಷ್ಮಿ ಹಬ್ಬ ದಿನ ಸುಳ್ಳು ಹೇಳಿದ್ರೆ ನಿನಗೆ ಲಕ್ಷ್ಮಿ ಒಲಿಯಲ್ವಂತೆ. ನಾನು ಲಕ್ಷ್ಮಿಗೆ ಮದುವೆ ಆಗಿಬಿಟ್ಟಿದ್ದೀನಿ ತಾಲಿ ಕಟ್ಟಿ. ಗೈಸ್ ಇನ್ನೊಂದು ಏನಾಯ್ತಂದ್ರೆ ನೈಟ್ ನಾನು ಹೇಳ್ದೆ ಅಲ್ವಾ ಶೂಟ್ ಮಾಡಕ್ ಆಗಿಲ್ಲ ಅಂತ. ಈಗ ನಾವು ಊಟ ಮಾಡ್ಬೋದಾ? ಒಂದ್ ನಿಮಿಷ ಇರ, ಮಾತಾಡಕ್ಕೆ ಬಿಡಲ್ಲ. ಬಂದ್ ಮಧ್ಯೆ ಮಾತಾಡ್ತಿರ್ತಾರೆ. ಊಟ ತಿನ್ಬೋದಾ? ಲಕ್ಷ್ಮಿದು ಕೂರಿಸ್ಬೇಕಾದ್ರೆ ಪ್ರಿಪ್ರೇಷನ್ ನಾವು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅದಾಗಿಲ್ಲ ಅಲ್ವಾ. ಅವಾಗ ಏನಾಯ್ತಂದ್ರೆ ಎಲ್ಲ ಮುಗೀತು. ಲಕ್ಷ್ಮಿಗೆ ಸ್ಯಾರಿ ಕಟ್ಟಿದ್ದು ಎಲ್ಲ ಮುಗೀತು. ಪೂರ್ಣ ಏನ್ ಮಾಡಿದಾನೆ, ತಾಳಿ ತಗೊಂಡೋಗಿ ಕಟ್ಬಿಟ್ಟಿದ್ದಾನೆ ಲಕ್ಷ್ಮಿಗೆ. ಮದ್ವೆ ಆಯ್ತು ಇದೇ ಹೇಳ್ಕೊಂಡಿದ್ದಾನ ಅವನು. ಇವಾಗ್ಲೂ ಅದೇ ಲಕ್ಷ್ಮಿ ಜೊತೆ ಮದ್ವೆ ಆಗಿದೆ ಅಂತ ಲಕ್ಷ್ಮಿನೇ ಮದುವೆ ಆಗ್ಬಿಟ್ಟಿದ್ದೀನಿ. ಯಾರಿಗಂತೂ ಈ ತರ ಭಾಗ್ಯ. ದೇವ್ರನ್ನೇ ಮದ್ವೆ ಆಗಿದ್ದಾನಂತೆ ಇಂಥ ಹುಡುಗ. ಇನ್ನೊಂದು ತೋರಿಸಿಲ್ಲ ಅಲ್ವಾ ನಾವು ಲಕ್ಷ್ಮಿನ ಹೇಗೆ ಕೂರಿಸಿದೀವಿ. ಇವಾಗ ತೋರಿಸ್ತೀನಿ ನಾನು. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಬ್ಯುಸಿ, ಒಬ್ಬರೇ ನಾವೇ ಮಾಡ್ಬೇಕಲ್ವಾ. ಲಕ್ಷ್ಮಿನ ನಮ್ಮಮ್ಮ ಹುಷಾರಿಲ್ಲ, ಸೊ ಎಲ್ಲ ನಾವೇ ಮಾಡಬೇಕು. ನಮ್ಮ ಚಿಕ್ಕಿ ಪಾಪ ಆಚೆ ಕೆಲಸ ಎಲ್ಲ ಮಾಡಿಕೊಟ್ರು. ನಾನು ನನ್ನ ತಮ್ಮ ಅವನ ಹತ್ರ ಏನು ಅಡುಗೆ ಏನು ಮಾಡಿಸಲ್ಲ ಪಾಪ, ಬಟ್ ಅವನು ಹೆಲ್ಪ್ ಮಾಡ್ತಾನೆ ನನಗೆ. ಅವ್ನು ಹೆಲ್ಪ್ ಯಾವ ಥರ ಮಾಡ್ದ ಅಂತ ಏನಾದರೂ ನಾನು ಕ್ಯಾಪ್ಚರ್ ಮಾಡಿದ್ವಿ. ಸೀರಿಯಸ್ಲಿ ನೀವು ಒಳ್ಳೊಳ್ಳೆ ಕಮೆಂಟ್ ಕೊಡ್ತಾ ಇದ್ವಿ. ಆಂಟಿ ನಾನು ಕಾಯಿ ಕೇಳಿ ನಾನು 2 ಅವರ್ ಆಯ್ತು. 2 ಅವರ್ ಆದ್ಮೇಲೆ ಕಾಯಿ ಕೊಟ್ಟಿದ್ದಾನೆ ನನಗೆ. ಅಡುಗೆ ಮನೇಲಿ ಇಟ್ಕೊಂಡ್ರೆ ಅಡುಗೆ ಅಂತೂ ಆಗಲ್ಲ ಇವನ ಜೊತೆ ಸೇರ್ಕೊಂಡ್ರೆ. ಇವಾಗ ಆಲ್ರೆಡಿ ಇವನ್ನ ನಂಬ್ಕೊಂಡು ಸಾಂಬಾರು ಚೆಲ್ಬಿಟ್ಟಿದ್ದೀನಿ. ಚೆಲ್ಲಿಲ್ಲ, ಮೇಲೆ ಸ್ವಲ್ಪ ಅದ್ರ ಹೋಗ್ಬಿಡ್ತು ಅಷ್ಟೇ. ಸೀರಿಯಸ್ ತುಪ್ಪ ಮಾಡಿ ತುಪ್ಪ. ಮತ್ತೆ ನಿಮ್ಮ ಮನೇಲಿ ಎಲ್ಲರೂ ಹೇಗೆ ಹಬ್ಬ ಮಾಡ್ತಾರೆ, ಏನು ಸ್ಪೆಷಲ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಮಕ್ಕಳಾಗುತ್ತಂದ್ಮೇಲೆ ಇನ್ನೇನು ಹೋಗ್ಲೇಬೇಕಲ್ಲ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ. ಮುಂದೆ ಗೊತ್ತಿಲ್ಲ. ಇದೇ ನಮ್ಮ ಪ್ರಾಬ್ಲಮ್. ಇವಳು ಆಕ್ಚುಲಿ ತುಂಬಾ ಮಾತಾಡ್ತಾಳೆ. ಇವಾಗ ಯಾಕೋ ಸೈಲೆಂಟ್ ಆಗಿದ್ದಾಳೆ. ನಾವಿಬ್ರು ಅಕ್ಕ ತಂಗಿರ್ ಗೊತ್ತಾಗ್ತಿದೆ ಅಲ್ವಾ ಚೆನ್ನಾಗಿ. ಮಾಡ್ಬೇಕು. She is vanilla and me strawberry. Means strawberry by blueberry. ಅಪಾನ್ ಎ ಟೈಮ್ ಏನಾಗಿತ್ತು ಅಂದ್ರೆ ಪೂರ್ಣ ಮತ್ತೆ ಐಶು ಅಂದ್ರೆ ಪೂರ್ಣ ತಂಗಿ ಇಬ್ರು ಯಾವಾಗ ಸ್ಕೂಲ್ಗೆ ಹೋಗ್ತಾ ಇದ್ರು ಆ ಟೈಮಲ್ಲಿ. ಅವ್ರ ಅಪ್ಪ ಅಮ್ಮ
ಏನೋ ಮಾಡ್ಕೊಂತೀನಿ ಏನ್ ಬಿಟ್ಟವ್ರೆ ಇಬ್ರು ಸೇರ್ಕೊಂಡು ಸೆಲ್ಫ್ ಗ್ಯಾಸ್ ಇಟ್ಟಿದ್ದಾರೆ, ಸೆಲ್ಫ್ ಜಂಪ್ ಮಾಡಿ ಕುತ್ಕೊಂಡು ಹೊಡೆದಾಕಿದ್ದಾರೆ. ಸೆಲ್ಫ್ ನಾರ್ಮಲ್ ಆಗಿ ನಾವು ಹೊಡೆದ್ರೇನು ಹೊಡೆದೋದಲ್ಲ, ಅದು ಹೆಂಗ್ ಹೊಡೆದಾಕಿದಾರೋ ಮಧ್ಯ ಇಲ್ಲೇ ಭಾಗ ಆಗ್ಬೇಕು. ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಮಾಡಿದ್ದಾರೆ. ಅಷ್ಟು ಪವರ್ಫುಲ್ ಇದ್ದಾರೆ ಇಬ್ರು. ಅವಳಂತೂ ಸೈಲೆಂಟ್ ಕಿಲ್ಲರು, ಬಟ್ ಇವ್ ನಮ್ಗಲ್ಲ ಜಾಯ್ಲೆಂಟ್ ಸರ್. ಏನ್ ನನ್ ತಂಗಿ ನಂಗೆಲ್ಲ ಅಂತ ಇದೆಯಾ ಸೈಲೆಂಟ್ ಕಿಲ್ಲರ್ ಅಂತ? ನನ್ ತಂಗಿ ಅವಳು ಇವ್ಳು ಕಂಪಲ್ಸರಿ ಕೆಲಸ ಇಲ್ಲೋದ್ರು ಏನ್ ಗೊತ್ತಾ, ಕಾಫಿ ಇಡೋದು, ಕಾಫಿ ಅಲ್ಲ ಮಗು ಬಾಟ್ಲಿಗೆ ಹಾಲು ತುಂಬೋದು, ಇದೇ ಅವಳ ಕೆಲಸ. ಜೊತೆ ಸಾರಿ ಬ್ಲಾಗ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ, ಬ್ಲಾಗ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ. ಗೆಸ್ಟ್ ಬಂದಿದ್ರಲ್ಲ ಅವ್ರ ಹಂಗೆ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಕ್ಚುಲಿ ಒಂದು ಒಳ್ಳೆ ಸ್ಪೆಷಲ್ ಡೇ ಅಲ್ಲಿ ಬ್ಲಾಗ್ ಮಾಡಿದೀವಿ ಅಂತ ತುಂಬಾ ಖುಷಿ ಇದೆ. ಎನರ್ಜಿ ಆಕ್ಚುಲಿ ಮೊನ್ನೆ ನನ್ನ ತಂಗಿ ಅಂದ್ರೆ ಒಂದು ರೀಲ್ ಶೇರ್ ಮಾಡಿದ್ಲು. ಇಫ್ ಇನ್ ಕೇಸ್ ನಾವೇನಾದ್ರೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಡ್ರಾಮಾ ಇಂದ ನಮ್ಮ ಬ್ಲಾಗ್ ಫೇಮಸ್ ಆಗುತ್ತೆ ಅಂತ. ಅಂದ್ರೆ ಅಷ್ಟು ಡ್ರಾಮಾ ನಮ್ಮ ಫ್ಯಾಮಿಲಿಯಲ್ಲಿ ನಡೆಯುತ್ತೆ. ಖುಷಿಯಪ್ಪ ನಮ್ಮ ಫ್ಯಾಮಿಲಿಯವರು. ನೋಡ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಮಾತಂತ ಹೇಳುವ ಇಲ್ಲಿ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ 3 ಜನ ಫ್ರೆಂಡ್ಸು, 3 ಜನ ನಮ್ಮಪ್ಪ ನಿಮ್ ಫ್ಯಾಮಿಲಿ ಎಲ್ಲ ಕಣ ಹೋಗಿ ನಮ್ದು ಎಲ್ಲ ನಮ್ಮ ಸಂಸಾರ. ಗೈಸ್ ನಮ್ಮ ಮನೇಲಿ ಒಂದು ಕ್ಯೂಟ್ ಹುಡುಗಿ ಇದ್ದಾಳೆ. ಯಾರು ಗೊತ್ತಾ? ಮಗ್ಲೆ ಬಾ ಇಲ್ಲಿ, ಇಲ್ಲಿ ಬಾ ಇಲ್ಲಿ ಮಿಂಟು, ಮಿಂಟು ಬಾ ಇಲ್ಲಿ, ಬಾ ಇಲ್ಲಿ, ಹಾಯ್ ಮಾಡಿ ಬಾ ಇಲ್ಲಿ. ಹಾಯ್ ಹಾಯ್ ಗೈಸ್, ಮುತ್ಕೊಟ್ಬಿಟ್ಟು ಚಿಕ್ಕಿಗೆ. ಅಮ್ಮ ಚಿಕ್ಕಿ ಅಂದ್ರೆ ಇಷ್ಟನಾ? ಎಷ್ಟು ಇಷ್ಟ ಅಮ್ಮ? ಜಾಚಿ. ಇದು ಕಟ್ ಆಗುತ್ತೆ. ಮಾಮ ಇಷ್ಟನಾ? ಪೂರ್ಣಮಮ್ಮ ನಮ್ಮಕ್ಕ ಚಿಕ್ಕ ಮಗಳು ಮಿಂಟು. ಅವಳ ಹೆಸರು ಆಕ್ಚುಲಿ ನಿರೀಕ್ಷಾ ಅಂತ. ಏನ್ ಮಾಡಿದ್ಯಾ ಗುರು ಸಾಂಬಾರು? ಸಬಾಷ್ ಮಾಡು. ಅವಳ ಹೆಸರು ಆಕ್ಚುಲಿ ನಿರೀಕ್ಷಾ ಅಂತ. ನಾನು ಮಿಂಟು ಮಿಂಟು ಅಂತ ಕರೆದಿ ಅದೇ ನಿಂತ್ಕೊಂಡು ಶುರುವಲ್ಲಿ ಸಾಕಲ್ವ? ಆಗಿದೆ ಅಲ್ವಾ? ಇದನ್ನ ಇಲ್ಲ, ಅದು ಇದಾಗಿರಲ್ಲ. ಕೈಯೆಲ್ಲ ಚಿಕ್ಕ ಸೌಟ್ ಕೊಡ್ಸ್ಲಿಲ್ಲ ಇದು. ನೋಡಿ ರೆಸ್ಪೆಕ್ಟೇ ಇಲ್ಲ, ಅಕ್ಕನ ಮರ್ಯಾದೆನೂ ಇಲ್ಲ. ಸ್ಮಿತಾ ಒಂದು ಚಿಕ್ಕ ಸೌಟ್ ಕೊಡು ಸ್ಮಿತಾ ಅಂತ. ಇದು ಬೇಡ, ಒಂದು ಸ್ವಲ್ಪ ದೊಡ್ಡದು ದೊಡ್ಡದಂತೆ ತಗೋ, ಚೆನ್ನಾಗಿದೆ. ಏ ಬಂದೆತ್ಕೋ. ಎಲ್ಲ ನೋಡೇನ? ಆಯ್ ಆಯ್ ಬಾಯ್ ಇಲ್ಲಿ ಆಯ್. ಚಿಕ್ಕಿ ಚೆನ್ನಾಗಿದ್ದಾಳ? ಚಿಕ್ಕಿ ಚೆನ್ನಾಗಿದ್ದಾಳ? ಅಲ್ಲಿ ಹೇಳ್ಬಿಡು, ಹ್ಞೂ ಅಂದ್ಬಿಡು. ಆಯ್ ಮಾಡು. ಹಾಯ್, ನಮಸ್ತೆ. ನಮಸ್ತೆ ಹೇಳು, ನಮಸ್ತೆ ಹೇಳು. ಲವ್ ಯು ಗೈಸ್. ಸುಡುತ್ತೆ ಅಲ್ಲಿ ಪಿಯಾ. ಲವ್ ಯು ಗೈಸ್ ಹೇಳಿ. ಹಾರ್ಟ್ ಹಾರ್ಟ್ ಮಾಡ್ಬಿಡಿ. ಹಾರ್ಟ್. ಹ್ಞೂ ಮಾಡು. ಆಗ್ಬೇಕಾ? ಲಕ್ಷ್ಮಿ ತೋರಿಸ್ತೀನಿ ಅಂತ ಬೆಳಗ್ಗೆಯಿಂದ ಅರ್ಲಿ ಮಾರ್ನಿಂಗ್ ಇಂದಾನು ಹೇಳ್ತಾನೆ ಇದ್ದೀನಿ. ಇವಾಗ ತೋರಿಸ್ತೀನಿ ಪಕ್ಕ, ಶೋರ್. ರೆಡಿಯಾಗಿದೆ. ಇವಳೇ ನಮ್ಮ ಮನೆಯ ಮುದ್ದು ಲಕ್ಷ್ಮಿ. ಲಕ್ಷ್ಮಿ ರಾಕ್ಷಸಿ. ಇವಳು ಇನ್ನೊಬ್ಳು ಇದ್ದಾಳೆ ಕ್ಯೂಟೆಸ್ಟ್. ಹಾಯ್ ಮಾಡು. ಏನೇ ನಿನ್ ಡ್ರೆಸ್ಸು? ಏನಿದು ಫ್ಯಾಷನ್ ಮಾಡೆಲ್ ಅಂತಾನ ನೀನು? ಆಕ್ಚುಲಿ ಗೈಸ್ ಇವರಿಬ್ರು ಮಾಡೆಲ್. ಇವಳು ಸೆಕೆಂಡ್ ರನ್ನರ್ ಅಪ್, ಅವಳು ಪ್ರತೀಕ್ಷಾ ವಿನ್ನರ್. ಐಕನ್ ಆಫ್ ಇಂಡಿಯಾ. ಐಕನ್ ಆಫ್ ಇಂಡಿಯಾ. ವಿಶ್ ಮಾಡಿ ಎಲ್ರಿಗೂ. ಹ್ಯಾಪಿ
ಗಣಪತಿ, ವರಮಹಾಲಕ್ಷ್ಮಿ, ಸರಿ ಕನ್ನಡದಲ್ಲಿ ಹೇಳ್ತೀನಿ, ಸರಿಯಾಗಿ ಮಾತಾಡೋದ್ ಕಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್. ಕಳ್ಚೋ ಸಾಕಷ್ಟೇ, ಎತ್ಕೊಂಡೆಲ್ಲ ಕೂರ್ಸ್ಕೊಳಕ್ಕಾಗಲ್ಲ. ಇದೊಂದು ಸ್ವಲ್ಪ ಆಕ್ಚುಲಿ ಗೈಸ್, ಊರಿಂದ ನಮ್ಮ ಮಮ್ಮಿ ತಂಗಿ ಅಂದ್ರೆ ಎರಡನೇ ತಾಯೇ. ತಂಗಿ ತಂಗಿ ನನ್ನ ತಂಗಿ, ತಂಗಿ ನನ್ನ ತಂಗಿ, ತಂಗಿ ನನ್ನ ತಾಯಿ. ಗೈಸ್ ಇವಳೆ ಮಾನ್ಯ ಐಶು ಪೂರ್ಣ ತಂಗಿ, ನನ್ಗೆ ತಂಗಿ, ನಾನ್ ಬ್ಲಡ್. ಐಸು ನಮ್ ಚಿಕ್ಕಮ್ಮ, ನಮ್ಮ 3ನೇ ಚಿಕ್ಕಮ್ಮ, 2ನೇ ಚಿಕ್ಕಮ್ಮ. ಅಲ್ಲಿ ಇಟ್ಕೊಂಡು ವೆಲ್ಕಮ್ ಮಾಡೋಣ ಅನ್ಕೊಂಡೆ, ಕಿಚನ್ ಅಲ್ಲಿ ವೆಲ್ಕಮ್ ಮಾಡ್ತಿದ್ದೀನಿ ಬಿಕಾಸ್ ಕಿಚನ್ ಡಿಪಾರ್ಟ್ಮೆಂಟ್ ಇಸ್ ಮೈ. ಅಂಡ್ ಹಿಂಗೆ ಇವಳು ಮುಖ ನೋಡಿದ್ರೆ ಅವಾಗ್ಲಿಂದ ಇವಳು ಏನ್ ಹೇಳಿದ್ಲು ತಂಗಿ ಬಗ್ಗೆ ಅಂತ ನಿಮ್ಗೂ ಗೊತ್ತು. ನೋಡಿ ತುಂಬಾ ಅವಮಾನ ಮಾಡಿದಾಳೆ. ನಾನು ನನ್ನ ತಂಗಿ ಅವಳು ಅಂತ ಹೇಳಿದೀನಿ. ಯಾರು ಹೇಳಿದ್ರು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೋಡು ಹೇಳು. ನಮ್ಮ ಸಂಸಾರ ಗೈಸ್ ಇನ್ನ ಎಷ್ಟು 3 ಜನ ಇಲ್ಲ, ಕಾಣಿಸ್ತಾ ಇಲ್ಲ, ತುಂಬಾ ಬೇಜಾರಾಗ್ತದೆ. ಆರುಷ್ ಇಲ್ಲ, ಅನಿತ್ ಇಲ್ಲ, ಅಜಿತ್ ಇಲ್ಲ. ಅಜಿತ್ ಬಂದ್ರೆ ಗೈಸ್ ನೋಡಿ ಹಿಂಗೆ ಕಾಲೇಜಿಂದ ಹಂಗೆ ಬಸ್ ಹತ್ಕೊಂಡು ಬಂದ್ಬಿಡೋದು. ಆಕ್ಚುಲಿ ನಮ್ ಚಿಕ್ಕಮ್ಮನ ಬೆಳಗ್ಗೆಯಿಂದ ಪೊರ್ಕೆ ಇಟ್ಕೊಂಡು ಬಕೆಟ್ ಇಟ್ಕೊಂಡು ಕ್ಲೀನ್ ಮಾಡೋದನ್ನ ನೋಡಿದ್ರಿ. ಸೊ ಇವಾಗ ನಾನ್ ನಿಮಗೆ ನಮ್ ಚಿಕ್ಕಮ್ಮ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಗೊಂಬೆ ತರ ರೆಡಿ ಆಗಿದ್ದಾರೆ ಅಂತ ಅವಾಗ್ಲೇ ಬಂದಿದ್ದು ಇವ್ರೆ. ಇವಾಗ ಬಂದಿರೋದು ನೋಡಿದ್ರಾ, ನನ್ ತಂಗಿ ಬಗ್ಗೆ ಹೇಳಿದ್ ನಾನು ಹೆಂಗೆ ಅವಳು ಮಾಸ್ ಡೈಲಾಗ್ ಬಿಡ್ತಾ ಇರ್ತಾಳೆ ಅವಾಗ ಅವಾಗ. ಅದ ಕೇಳಕ್ಕಾಗಲ್ಲ. ನಮ್ ಫ್ಯಾಮಿಲಿ ಒಂದು ಆದ್ರೆ ಅದಕ್ಕೊಂದು ಲಕ್ಷಣ. ಅವಾಗಿಂದ ಏನು ಅಂದಿಲ್ಲ. ನಮ್ಮ ಅಜ್ಜಿ, ಇವರು ನಮ್ಮ ಅಜ್ಜಿ, ಇಲ್ಲೋಡಿ ನಮ್ಮ ಅಜ್ಜಿ ನಮಸ್ತೆ ಮಾಡಿ. ನಮಸ್ಕಾರ ಎಲ್ರಿಗೂ. ಇವರೇ ನಮ್ಮ ಫ್ಯಾಮಿಲಿಯ ಮೇನ್ ಪಿಲ್ಲರ್. ಇವರಿಂದಾನೇ ನಾವೆಲ್ಲ. ಇವರು ಜೂಲಿಯಟ್, ರೋಮಿಯೋ ಊರಲ್ಲಿದ್ದಾರೆ. ಇಲ್ಲಿದ್ದಾರೆ ನಮ್ಮ ತಾತ ಅಂತ. ತಾತ ಇನ್ನೆಲ್ಲೂ ಇಲ್ಲ. ನಮ್ಮ ತಾತನ ತರ ತಾತ ಸಿಗತ್ ಸಾಧ್ಯನೇ ಇಲ್ಲ. ತುಂಬಾ ಗಜಿಬಿಜಿ. ನಾನು ಮಾತಾಡೋದು ಬಟ್ ಸ್ಟಿಲ್ ನಾನು ಮಾತಾಡ್ತೀನಿ. ಐ ಕಾಂಟ್ ಸ್ಟೇ ವಿತೌಟ್ ಟಾಕಿಂಗ್. ನಾನೇನಾದ್ರೂ ಇದ್ರೆ ಹಂಗೆ ಅವಾಗ ಕಥಮ್ ನಿಜ. ಬೇಕಿದ್ರೆ ನಮ್ಮ ಅಕ್ಕನ ಕೇಳಿ, ಮಾತಾಡಿದಿರ ಅಂತೂ ಇರಕ್ಕಾಗಲ್ಲ. ನನ್ನ ತಂಗಿ ಇದ್ದಾಳಲ್ಲ, ಅವಳು ತುಂಬಾ ಒಳ್ಳೆವಳು. ಇವಳು ನನ್ನ ತಂಗಿ, ಇವಳು ಮುದ್ದು ತಂಗಿ. ಅವಳನ್ನ ಇಷ್ಟು ವರ್ಷಕ್ಕೆ ನಾನು ಅವಳನ್ನ ಒಂದಕ್ಕೂ ಬೈದೇ ಇಲ್ಲ. ಸುಳ್ಳು ಹೇಳಬಾರ್ದು. ನಿಮ್ಮ ಮನೆದವ್ರ ಮೇಲೆ ಆಣೆ ಮಾಡಿ, ಮನೆದವ್ರ ಮೇಲೆ ಕೃಷ್ಣನ ಮೇಲೆ ಆಣೆ ಮಾಡಿ, ರಾಯರ ಮೇಲೆ ಆಣೆ ಮಾಡು. ಕೃಷ್ಣನ್ ಅಮ್ಮ ಅಲ್ಲಿ ಕೇಳಿಸಲ್ಲ. ಅವಾಗಿಂದ ಒಂದು 4-5 ತರ ವೆರೈಟಿ ಮಾಡಿದೆ. ಬಟ್ ನಾನೇನು ಅಷ್ಟೊಂದು ಟೈಮ್ ತಗೊಂಡಿಲ್ಲ. ಬಾಟಲ್ ಕ್ಯಾಪಲ್ ಕೊಡ್ಬೋದು. ಇದೆ ನಮ್ಮ ಅಕ್ಕ ಕಲ್ತಿರೋ ಸಂಸ್ಕಾರ ನೋಡಿ. ಇದೆ ಕಾಫಿ ಕಪ್ಪಲ್ಲಿ ಜ್ಯೂಸ್ ಕೊಟ್ಟವಳೆ. ಅಯ್ಯ ಅದೇನ್ ಗೆಸ್ಟ್ ಸ್ವೀಕಾರ ಮಾಡ್ತಾಳೋ ಏನ್ ಕತೆನೋ ಒಂದು ಗೊತ್ತಿಲ್ಲ. ಗೈಸ್ ಅವಾಗಿಂದ ಪಾಯಸ ಮಾಡಿ ಮಾಡಿ ನೋಡಿ ಅಲ್ಲೇ ಐತೆ. ಅದೇನ್ ಪಾಯಸ ಅಳ್ಳಾಡಿಸ್ತವನು ಏನೋ ಒಂದು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು ಈ ಒಂದು ಫುಲ್ ಪ್ಯಾಕೇಜ್ ಇರ್ಬೇಕು ಅಂತ. ಬೆಳಗ್ಗೆ ನಾವಿಬ್ರೇ ಇದ್ವಿ, ಬಟ್ ಸ್ಟಿಲ್ ಅವಾಗೂ ಚಿಲ್ಲಾಗೆ ಇತ್ತು. ಈ ಮಗಳು ಬಿಟ್ರೆ ಇವಳಿಗೆ ನನ್ ಬಿಟ್ರೆ ಗತಿ ಇಲ್ಲ. ಯಾವಾಗ್ಲೂ ಹಂಗೇನೆ, ನಾವಿಬ್ರು ಯಾವಾಗ್ಲೂ ತಗ್ಲಕೊಂತೀವಿ. ಆಮೇಲೆನೆ ಎಲ್ರು ಗೈಸ್ ಏನ್ ಗೊತ್ತಾ, ಯಾವಾಗ್ಲೂ ನನ್ ತಂಗಿ ಇದ್ದಾಳಲ್ಲ ಮಾನ್ಯ, ಅವಳು ಯಾವತ್ತು ನಮಗೆ ಸರ್ಪ್ರೈಸ್ ಅನ್ನೋದೇ ಕೊಟ್ಟಿಲ್ಲ. ಯಾವಾಗ್ಲೂ ಮುಂದೋಗ್ ಕುತ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವತ್ತು ಸರ್ಪ್ರೈಸ್ ಫುಲ್ ಖುಷಿ. ನೆನ್ನೆ ಹೋಗಿಲ್ಲ ಊರಿಗೆ ನೀನು?
ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಮ್ ಡ್ಯಾಡಿ ಒಂದ್ ನಿಮಿಷ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿರೋ ಲೇಡಿ ಪ್ರಿನ್ಸಿಪಲ್ ಯಾರಂತ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ರೆ ಹಿಯರ್ ಇಸ್ ದ ಪ್ರಿನ್ಸಿಪಲ್, ನಮ್ಮ ಫ್ಯಾಮಿಲಿ ಪ್ರಿನ್ಸಿಪಲ್ ಇವರೇನೆ. ನೋಡಿ ಕ್ಯಾಮ್ರಾ ಇಲ್ಲ ಇದೆ, ಅಲ್ಲೆಲ್ಲ ಬ್ಲಾಗ್ ಮಾಡ್ತಾ ಇದೀವಿ ನಾವು. ಇವರೇ ನಮ್ಮ ಚಿಕ್ಕಮ್ಮ, ನಮ್ಮಮ್ಮನ ಎರಡನೇ ತಂಗಿ. ಅವರು ಅವರಮ್ಮ ಮೂರನೇ ತಂಗಿ. ಬ್ಲಾಗ್ ನೋಡಿ ಎಷ್ಟು ಇನ್ನೋಸೆಂಟ್ ಆಕ್ಟ್ ಮಾಡ್ತಾ ಇರೋದು. ಅದು ನಮ್ಮ ಅಮ್ಮನಿಗೆ ಅದೆಲ್ಲ ಗೊತ್ತಿಲ್ಲ ಗಾಯ್ಸ್. ಬ್ಲಾಗ್ ಮಾಡ್ತಾ ಇದೀವಿ. ಅವರಿಗೆ ಗೊತ್ತಾಗಿಲ್ಲ. ವಿಡಿಯೋ ಕಾಲ್ ಅಲ್ಲಮ್ಮ, ಬ್ಲಾಗ್ ವಿಡಿಯೋ ಮಾಡ್ತಾ ಇರೋದು. ಎಲ್ರು ಮಾಡ್ತಾರಲ್ಲ, ಸ್ಮಿತಾ ಪಾಯಸ ಹೋಮ್ ಟೂರ್, ಹೋಮ್ ಟೂರ್, ಫ್ಯಾಮಿಲಿ ಟೂರ್. ಸ್ಮಿತಾ ಇದು ಎಲ್ಲಕ್ಕಿ ಪೌಡರ್ ಇಲ್ಲ ಏನಾದ್ರೂ ಮನೆಗೆ ಮಗ ಬೇಕು ಅಂತ ಏನಾದ್ರು ಯಾರಿಗಾದ್ರೂ ಅನಿಸಿದ್ರೆ ದಯವಿಟ್ಟು ಬಂದಿದ್ದೀವಿ. ನಮ್ಗೆ ಇವನು ಸಾಕಾಗಿದ್ದಾನೆ ತುಂಬಾನೇ. ಒಂದು ಪಾಯಸ ಬೆಳಗಿಂದ ಒಂದು ಪಾಯಸ ಇನ್ನ ರೆಡಿ ಆಗಿಲ್ಲ. ಸೇರಿದರೆ ನಿಂತು ಕಾಲ್ ನೋತೈತೆ. ಇವ್ರಿಗೆ ಯಾರು ಕರುಣೆ ಅನ್ನೋದೇ ಇಲ್ಲ. ಕರುಣೆ ತೋರಯ್ಯ ಮನೆಯ ಮಾತೆಯ ಬಾಳಲಿ ನೆಮ್ಮದಿಯ ಯಾರಿಗೆ ಈ ಸಾಂಗ್ ನಿಮ್ಗೆ ಆಕ್ಚುಲಿ ನಮ್ಮಿಬ್ರದ್ದು ಸಿಮಿಲರ್ ಸ್ಟೋರಿ, ಸಿಮಿಲರ್ ವೈಬ್ಸು, ಸಿಮಿಲರ್ ಥಿಂಕಿಂಗು, ಸಿಮಿಲರ್ ಟಾಕಿಂಗು ಎಲ್ಲ ಸಿಮಿಲರ್. ಬಟ್ ಅವ್ನ ಗರ್ಲ್ ನನ್ನ ಬಾಯ್ ಸೀರಿಯಸ್ಲಿ ನನ್ನ ತಂಗಿ ನನ್ಗೆ ಒಂದಿನ ಸರ್ಪ್ರೈಸ್ ಕೊಟ್ರಲ್ಲ. ಇವತ್ತು ಸರ್ಪ್ರೈಸ್ ಕೊಟ್ಟವಳೆ, ಅದೇ ಬಹಳ ಖುಷಿ. ಅಷ್ಟು ಪ್ರೀತಿ ನೀನಂದ್ರೆ. ಹಾಗೆ ಪಾಯಸ ಇವರೆಲ್ಲರೂ ಕೊಳ್ಳೇಗಾಲದಿಂದ ಬಂದಿರೋದು. ಕೊಳ್ಳೇಗಾಲ ಅಂದ್ರೆ ಎಕ್ಸಾಕ್ಟ್ ಕೊಳ್ಳೇಗಾಲ ಅಲ್ಲ, ಅಕ್ಕಪಕ್ಕ ಊರು. ನಮ್ಮ ಚಿಕ್ಕಮಂದಿರ ಆ ಕಡೆನೇ ಇರೋದು. ಸೊ ಅಲ್ಲಿಂದ ಬಂದಿರೋದು ಅವರು. ಎಷ್ಟು ಟಾರ್ಚರ್ ಕೊಡ್ತಾವನಂದ್ರೆ ಜೀವನನೇ ಬೇಡ ಅನ್ಸ್ತೈತೆ. ಪಾಯಸ ಬೆಳಗ್ಗೆಯಿಂದ ಮಾಡ್ತಾನೆ ಇರುತ್ತೆ ನಿಮ್ಮ ಅಣ್ಣ. ಬೆಳಿಗ್ಗೆ ಅಂದೇನಿಲ್ಲ ಇರೋ ಡ್ಯೂಟಿಗೆ ಏನಕ್ಕೆ ರಜೆ ಹಾಕಿದೆ? ಅದು ಅವ್ರ ಇಷ್ಟ. ಲಕ್ಷ್ಮಿ ನೀನ್ ಯಾಕೆ ಕಾಲೇಜ್ಗೆ ಹೋಗ್ತೀರಾ ಬಂದಿದ್ಯಾ? ನಂಗೂ ರಜಾ. ಅವ್ನು ಎನಿಸ್ಕೊಂಡಾಗೆಲ್ಲ ಅವ್ನಿಗೆ ರಜಾ. ಗೈಸ್ ಏನು ಗೊತ್ತಾ, ಯಾವಾಗ್ಲೂ ಮಾನ್ಯನೇ ಏನಾದ್ರೂ ಫ್ಯಾಮಿಲಿ ಫಂಕ್ಷನ್ ಇದ್ದವಾಗೆಲ್ಲ ಕಾಲೇಜ್. ಮಾನ್ಯ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಮಾನ್ಯ ಐಶು ಎರಡು ಇವಳೇನೆ. ಬಂದರು ಅಂತ ಸಾಂಗ್ ಈಗ ಗೈಸ್ ಆಕ್ಚುಲಿ ನಮ್ಮ ಮನೆ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಬಂದಿದ್ದಾರೆ. ಸೊ ನಾನು ಬ್ಲಾಗ್ನ ಆಫ್ ಮಾಡ್ಕೊತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಗೈಸ್ ಆ್ಯಕ್ಚುಲಿ ಏನಂತಂದರೆ ನಾನು ಪ್ಲ್ಯಾನ್ ಮಾಡಿದ್ದು ನಾರ್ತ್ ಸೈಡ್ ಅವ್ರದ್ದು ಸ್ಯಾರಿ ಹಾಕಬೇಕು ಅಂತ. ಬ್ಲೌಸ್ ಸ್ಟಿಚ್ ಕೊಟ್ಟು ಅವತ್ತೇ ಬೇಕು ಅಂತಲೂ ನಾನು ಅವರಿಗೆ ಹೇಳಿ ಬಂದಿದ್ದೆ. ಆದರೆ ಫಾಲ್ಟ್ ಈಸ್ ಮೈನ್, ನನ್ನದೇ ತಪ್ಪು. ನಾನು ಹೋಗಿ ಇಸ್ಕೊಂಡಿಲ್ಲ. ಬಿಕಾಸ್ ನಾನು ತುಂಬಾ ಬ್ಯುಸಿ ಇದ್ದೆ. ನಾನು ಎಷ್ಟು ಬ್ಯುಸಿ ಇದ್ದೆ ಅಂದರೆ ನಮ್ಮ ಅಕ್ಕ ಮಾತಾಡ್ಸೋ ಅಷ್ಟೇ ಬ್ಯುಸಿ ಇದ್ದೆ. ತುಂಬಾ ಬಿಸಿ ಇದ್ಲು. ಅವಳದೇ ಎಲ್ಲ ಕೆಲಸ ಇವತ್ತು ಪಾಪ. ಕಿಚನ್ ಅಲ್ಲಿ ನಿಜ ನನಗೆ ಫುಲ್ ಕಾಲೆಲ್ಲ ನೋವುತ್ತಿದೆ ಫ್ರೆಂಡ್ಸ್. ಆದ್ರೂ ವ್ಲಾಗ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೀವು ಇಂಪಾರ್ಟೆಂಟ್. ಆದ್ರೂ ವ್ಲಾಗ್ ಮಾಡ್ತಿದ್ದೀನಿ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನನಗೆ ನೀವು ಇಂಪಾರ್ಟೆಂಟ್, ನಿಮ್ಮಿಂದಾನೇ ನಾವು. ಗೈಸ್ ಏನು ಗೊತ್ತಾ, ಅವಾಗ್ಲೇ ನಮ್ಮ ಮಾಮ ಬಂದಿದ್ರು. ಅದೇ ನಾನು ಹೇಳದ್ನಲ್ಲ, ಪ್ರಿನ್ಸಿಪಲ್ ಅಂತ. ಈಸ್ ದ ಪ್ರಿನ್ಸಿಪಲ್ ಆಫ್ ಅವರ್ ಹೋಮ್.
ಅವ್ರು ಹೆಂಗಂತಂದ್ರೆ ಯಾರ ಬಗ್ಗೆ ಹೇಳ್ತಾ ಇರೋದು? ಮನು ಬಗ್ಗೆ. ನೇಮ್ ಎಲ್ಲ ರಿವೀಲ್ ಮಾಡಿ ನೇಮ್ ಎಲ್ಲ ಹೇಳಕ್ಕಾಗಲ್ಲ ಗೈಸ್, ಬಿಕಾಸ್ ಅವ್ರು ನೋಡಿದ್ರೆ ನನಗೆ ಕೊಡ್ತಾರೆ ಸರಿಯಾಗಿ. ನನ್ನ ಮಗಳು, ಮುದ್ದು ಮಗಳು, ಚಾಕ್ಲೇಟ್ ಮಗಳು. ಜ್ವರನ ಚಿಕ್ಕ ಎಷ್ಟು ಇಷ್ಟ ಮಗಳೇ? ಅವಳು ಹೇಳ್ತಾಳೆ ಚಿಕ್ಕ ಎಷ್ಟು ಇಷ್ಟ ಮಗರೇ? ಟೂನ ನನ್ನ ಜೊತೆ ಯಾಕೆ ಹೂ ಓದ್ಲಿದ್ದ ಸುಮ್ಮನೆ ಈ ತರ ಮರ್ಯಾದೆ ಮುತ್ಕೊಡು. ಅಯ್ಯೋ 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 ಕ್ಯಾಮ್ರಾ ಹೆತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳೆದೆ ಅಮೃತಗೆ ಉತ್ತರವು ಇದೆಯಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ ಈ ತಾಯಿ. ಫೈನಲಿ ಹಬ್ಬದ ವ್ಲಾಗ್ ಮುಗೀತು. ಇವಾಗ ಅವನು ಹೋಗ್ತಿದ್ದಾನೆ, ಮತ್ತೆ ನಾಳೆ ಬರ್ತಾನೆ. ಬರ್ತಾನೆ ಇವತ್ತು ಬೆಳಗ್ಗೆ 1 ಗಂಟೆ 1:30ಗೆಲ್ಲ ಬರ್ತಾನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬಾಯ್ 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 ಗೈಸ್, ಬಾಯ್.